ಹೋಗ ಕುಡಿದ್ದ ನೀವು ತಗೊಂಡ್ ಬರ್ರಿ ಬರ್ರಿ ಮಂತ್ರ ಪಠನೆ ಮಾಡಿ ಅವ್ರನ್ನ ಹಡದಾಳ ಕರ್ಣನ ಕಿವಿದಿಂದ ಹಡದಾಟೆ ನಾ ಕೊಡ್ತೀನಿ. ಹೌದ್ರಿಪ್ಪ ಸುಮ್ ಮಾತಾಡ್ದ ಹೌದಿಲ್ರಿ ಕಕ್ಕ ಹೌದು. ಸುಮ್ಮನೆ ಅಲ್ಲ, ಯಾಕಂದ್ರ ವಿಷಯ ತಿಳಿದವ್ರಿಗೆ ತಿಳಿತದ. ಪುರಾಣ ಬದ್ಧವಾಗಿ ಬರಬೇಕು. ಇವ್ರು ಏನ್ ಬಾಳ ಬಾರಿ. ನಾವೊಂದು ಮಾತು ಹೇಳ್ತೀನಿ, ಏನ್ರಿಪ್ಪ? ನನಗೆ ಯಾವತ್ತೂ ಹಮ್ ಅನ್ನೋದಿಲ್ಲ. ಇಲ್ಲ ಆ ಹಮ್ ತೆಗೆದು ಒಗದಿನ ಅಂತ ತಿಳ್ಕೊಂಡೇನೆ. ಆಹಾ. ಊರಂದ ಒಂದ್ ಹುಡುಗರು ಎಲ್ಲಾ ನನ್ನ ಸ್ವತಃ ನಮ್ಮ ಅಕ್ಕನ ಮೇಳ ತಿರುಗಿ ಜೀವಕ್ಕೆ ಜೀವ ಕೊಡುವಂಗ ಬಂದಾರ ಅವ್ರು. ನನಗ ಹೌದಾ ಹಮ್ ಇದ್ದಿತ್ತಂದ್ರೆ ಊರು ಬಿಟ್ಟು ನಾಲ್ಕು ಮಾರ ಮುಂದೆ ಬರ್ತಿದ್ದಿಲ್ಲ ನಾ. ಇಲ್ಲ ಹೌದಿಲ್ಲ? ಹೌದು ಅದಕ್ಕಾಗಿ ಆಹಾ. ಇರ್ಲಿ, ಯಾಕಪ್ಪ ಅಂದ್ರೆ ವಿಷಯಕ್ಕೆ ವಿಷಯ ಆಗಬೇಕು, ವಿಷಯ ಗುಡಾಂತರ ಆಗಿರಬಾರ್ದು. ಹೌದ್ರಿವ ಹೌದಿಲ್ಲ? ಅರ್ಥ ಬಹಳ ಸೂಕ್ಷ್ಮವಾಗಿ ಬಳಸಬೇಕು, ಶಬ್ದ ಬಹಳ ಸೂಕ್ಷ್ಮ. ನೀ ಏನ್ ದೊಡ್ಡ ಕಲಸಾವ್ ನನಗ. ಹೌದಾ ಹೌದಿಲ್ಲ? ಯಾಕಪ್ಪ ಅಂದ್ರ ವಿಷಯಕ್ಕೆ ವಿಷಯ ಬರಬೇಕು. ಹೌದ್ರಿಪ್ಪ ಟಕ್ಕರ್ ಕೊಡಬೇಕು. ಹಾ, ನೀವ್ ಎಲ್ಲಿ ಕೊಟ್ರಿ? ದಾನದ ಬಗ್ಗೆ ಏನ್ ಕೊಟ್ರಿ? ಏನು ಇಲ್ಲ, ಸಾಕಷ್ಟದ ದಾನ. ರಗಡ್ ಅದ. ಇನ್ನೊಂದು ಮಾತಾಡ್ರ ನಾಯಿ ಬಗ್ಗೆ. ಲಾಸ್ಟ್ ಒಂದು 5 ನಿಮಿಷದೊಳಗೆ ನಾಯಿ ಬಗ್ಗೆ ಮುಗಿಸ್ತೇನ್ರಿ. ಹೌದಾ ನಾವ ಅವ್ರಿಗತ್ತೆ ಕೆಳಗತ್ತಿದ್ರ ಪಾಲ್ತೋ ಮಾತಾಡ್ಬೇಡ್ರಿ, ಪಾಲ್ತೋ ನಾ ಮಾತಾಡ್ಲಕತ್ತಿಲ್ಲ, ನೀವು ಮಾತಾಡ್ಲಿಕ್ಕತ್ತೀರಿ. ಹೌದು ನಾವ್ ಇಷ್ಟವರೊಡನೆ ಅರಿಯದಂತಿರಬೇಕು, ತಿಳಿದವರೊಡನೆ ತಿಳಿಯದಂತಿರಬೇಕು. ಹೌದು ಸ್ವರೂಪಿಗಳ ನಡುವೆ ಕುರೂಪಿ ಅಂತಿರಬೇಕು, ಜ್ಞಾನಿಗಳ ನಡುವೆ ಅಜ್ಞಾನಿ ಅಂತಿರಬೇಕು ಅಂತ ಹೇಳಿದ್ರು. ಹೌದ್ರಿಪ್ಪ ಇವತ್ತಿನ ಸಭದಾಗ ಮುಗುಳ್ಯಾಳ ಮೇಲಿನ ಪದ್ಧತಿ ಹೆಂಗದ? ಹೆಂಗದೇವ? ಹೌದಿಲ್ಲ? ಆ ತಿಳಿದವ್ರ ಜೋಡಿ ತಿಳಿದಂಗಿದ್ರು ಯುದ್ಧ ಬಿಡು ಮ್ಯಾಳಿದ. ಹೌದ್ರಿಪ್ಪ ನನಗ ನಾ ಶಾನೆ ಅದೀನಿ, ನನಗ್ ಗೊತ್ತೈತಿ ಅನ್ನೋ ಮಾತಲ್ಲ. ಇಲ್ಲ ಹೌದಿಲ್ಲ? ಹೌದು ತಿಳಿದವ್ರ ಜೋಡಿ ತಿಳಿದಂಗಿರ್ಬೇಕತ್ತ, ತಿಳಿಲಾರದಂಗಿರ್ಬೇಕು. ಹೌದಾ ಅರಿತವ್ರೊಡನೆ ಅರಿಯದಂತಿರ್ಬೇಕು. ಹೌದ್ರಿಪ್ಪ ಹೌದಿಲ್ಲ? ಹೌದು ಏನೋ ಮಾಡ್ರು ಕೂಡ ಎಷ್ಟೋ ಶಾನೆ ಇದ್ರು ಅವ್ರಕ್ಕಿಂತ ನಾವು ಸಣ್ಣವ್ರಂಗೆ ನಡಬೇಕು. ಬಂಧುಗಳೇ, ಸಣ್ಣವರಾಗಿ ನಡಿಬೇಕು, ಸಣ್ಣವರಾಗಿ ನಡಿಬೇಕು. ಮುಗುಳ್ಯಾಳ ಸುಮಿತ್ರ ಇವತ್ತು ದರೂರ ಗ್ರಾಮಕ್ಕೆ ನಾನು ಬಂದಿನಂದ್ರೆ 4 ಊರು ತಿರುಗಾಡಿನಂದ್ರೆ ನಾ ದೊಡ್ಡವಳದಿನಿ ಅಂತೇಳಿ ಬಂದಿಲ್ಲ. ಬಂಧುಗಳೇ, ನಿಮಗೆ ಕೈ ಮುಗಿದ ವಿನಂತಿ ಕೇಳ್ತೀನಿ, ದೊಡ್ಡವರಾಗಿ ಬಂದಿಲ್ಲ. ಈ ಊರಿಗೆ ಬರ್ಬೇಕಾರ ಬಹಳ ಸಣ್ಣವಳದಿನಿ ಅಂತೇಳಿ ಬಂದೀನಿ. ಹೌದ್ರಿಪ್ಪ ಹೆಂಗ ಬಂದೀನಿಪ್ಪ ಅಂತಾರ, ಆ ದಶರಥ ರಾಜನ ಮಗ ಪ್ರಭುರಾಮಚಂದ್ರನ ಹೆಂಡತಿ ಸೀತಾಮಾತೆನ ರಾವಣ ಒಯ್ದ ಅಶೋಕವನದಾಗ ಇಟ್ಟಿದ್ದ. ಅಶೋಕವನದಾಗ ಹೌದಿಲ್ಲ? ಹೌದ್ರಿವ ಅವಾಗ ಹನುಮಂತ ಶೋಧ ಮಾಡ್ಲಕ್ಕ ಹೊಂಟಿದ್ದ. ಶೋಧ ಮಾಡಕ್ ಹೋಗುವಂತ ಸಂದರ್ಭದಾಗ ಹನುಮಂತಗ ಸುರಸೆ ಅನ್ನುವಂತ ರಾಕ್ಷಿ ಎದುರಿಗೆ ಬತ್ತು, ಅಡ್ಡ ಬತ್ತು. ಹನುಮಂತ ಮಹಾನ ಶಕ್ತಿವಾನಿದ್ದ, ಬಹುತ್ ಬಲ್ಲ ಸಲ್ಲಿವಾನಿದ್ದ, ಅಷ್ಟ ಸಿದ್ಧಿಗಳನ್ನ ಬಲ್ಲಾವಿದ್ದ. ಅಂತ ಶಕ್ತಿವನ ಗುಡ್ಡಾನೇ ಎತ್ತಿ ಕಿತ್ಕೊಂಡು ಬಂದಿರತಕ್ಕಂತ ಹನುಮಂತವ. ಹೌದ್ರಿಪ್ಪ ಅಂತ ಹನುಮಂತಗ ಆ ರಾಕ್ಷಿ ಎದುರು ಮಾಡ್ಕೊಂಡು ಅದ್ರ ಜೋಡಿ ಹೋರಾಡದಿನ ಅಗಾದಿದ್ದಿದ್ದಿಲ್ಲ, ಬಾಳೇನ ಅಗಾದಿದ್ದಿದ್ದಿಲ್ಲ. ಆದ್ರೂ ಕೂಡ ರಾಕ್ಷಿ ಎದುರಿಗೆ ಬಂದ ಕೂಡಲೇ ಹನುಮಂತ ಹೆಂಗಾದ? ಏನಾದ್ರಿಪ್ಪ? ರಾಕ್ಷಿ ಬಂದು ಹನುಮಂತನ ನುಂಗ್ಲಿಕ್ಕೆ ಬಂದಿತ್ತ. ಅವ ದೊಡ್ಡದ ಬಾಯಿ ತೆಗಿತಿ ರಾಕ್ಷಿ. ಅದು ಹೌದ್ರಿಪ್ಪ ದೊಡ್ಡದ ಬಾಯಿ ತೆಗದಾಗ ಹನುಮಂತ ಸಣ್ಣವಾಗಿ ಅದರ ಬಾಯಿ ಒಳಗೆ ಹೋಗಿ ಬಾಯಿ ಒಳಗಿಂದ ಹೊರಗೆ ಬಂದತ್ತ. ಬಂದು ಹೌದ್ರಿಪ್ಪ ಹೌದಿಲ್ಲ? ಹೌದು ಹನುಮಂತ ಆ ರಾಕ್ಷಿ ಬಾಯಿಂದ ಸಣ್ಣವಾಗಿ ಒಳಗೆ ಹೋಗಿ ಹೊರಗೆ ಹೆಂಗ ಬಂದಲ್ಲ, ಹಂಗ ಇವತ್ತು ನಾ ದರೂರು ಗ್ರಾಮಕ್ಕೆ ನಾನು ಬಂದಿನಂದ್ರ ಸಣ್ಣವಳಾಗಿ ಬಂದ ಸಣ್ಣವಳಾಗಿ ನನ್ನ ಊರಿಗೆ ಹೊಂಟಿನ. ಬಂಧುಗಳೇ, ನಾವು ಶಾನ್ಯಾರ ಅಂತೇಳಿ ಮಾತು ಹೇಳಿಕತ್ತಿಲ್ಲ. ಹೊತ್ತು ಮುಳುಗುತ್ತಾನ ಧರ್ಮದ ಪಾಲದೊಳಗ ನಾ ಹೆಂಗ ಮಾತಾಡಿನಿ, ಏನು ಮಾತಾಡಿನಿ, ಮಂದಿ ಕುಂದ್ರಸುದು ನನಗೆ ಹೇಳಬೇಡ್ರಿ. ನೀವು ಮಂದಿ ಕುಂದ್ರಸುದು ನನಗೆ ಹೇಳಬೇಡ್ರಿ. ಹೌದು, ಇಂಥವೆಲ್ಲ ಮಾಡಿಬಿಟ್ಟಿವ್ ನಾವ. ಯಾಕಪ್ಪ ಅಂದ್ರ ಅವ್ರವ್ರ ಇಷ್ಟ ಅದ. ನನ್ನ ಸಂದನಾಗ ಎಲ್ಲಾ ಜನ ಕೂತ್ ಎಷ್ಟು ಕುರ್ಚಿ ಒಂದರ ಖಾಲಿ ಇತ್ತನ್ರಿ? ಇಲ್ಲ, ಕುರ್ಚೆ ಹೆಂಗಿದ್ದು ಹಂಗೆ ನಿಮ್ಮ ಪಾಳೆ ಬಂದ ಎದ್ದು ಅಟ ಮಂದಿ ಹೋಗ್ಯದ. ಹೌದಿಲ್ಲ? ನಾನು ಒಂದೊಂದು ಸಂದರ್ಭದಾಗ ಕಾರ್ಯಕ್ರಮ ಮಾಡ್ಲಿಕ್ಕತ್ತೇನೆ. ಕಾರ್ಕಲ್ ಜಾಕಿರ್ ಕಾಕಾರಿಗೆ ನನಗ ಇದೇ ಅತನಿ ತಾಲೂಕದಾಗ ಕೆಂಪುವಾಡ ಗ್ರಾಮದ ಹಾಡ್ಕಿ ನಡೆದ್ರ ಕಂಬಳಿ ಮತ್ತು ಭಂಡಾರ ವಿಷಯ ಇತ್ತು. ವಿಷಯ ನಡೆಸ್ರ 7 ಗಂಟೆ ಮಟ್ಟ ಹೆಣ್ಮಕ್ಳು ಕೂತ್ ಗಣಮಕ್ಳು ಅಲ್ಲಿ ಬಿಡು, ಗಣಮಕ್ಳು ಕೂತೇ ಕುಂದಿರ್ತಾರ ಅವ್ರು. ಹೆಣ್ಮಕ್ಳು ಸರ್ತ 7 ಗಂಟೆ ಮಾಡಿ ಮಂಗಳಾರತಿ ಮಾಡಿ ತಮ್ಮ ಮನೆಗೆ ಹೋಗ್ಯಾರ ಅವ್ರ. ಹೌದಿಲ್ಲ? ನೀವು ಮಂದಿ ಕುಂದ್ರಸುದು ನನಗೆ ಹೇಳಬೇಡ್ರಿ. ನಾವು ಅಳಸು ಜಗದಾಗ ಅಳಿಸ್ತೀವಿ, ನಗಸು ಜಗದ ನಗಸ್ತೀವಿ. ಇಲ್ಲಿ ಏನ್ ಹೇಳ್ಯಾರ ಅವ್ರ ವಿಷಯ? ವಿಷಯ ಅಟ್ಟೆ ಮಾತಾಡ್ರಿ, ಪಾಲ್ತೋ ಮಾತಾಡ್ಬೇಡ್ರಿ ಅಂದಾರ ಅವ್ರ. ಅದ್ರ ಸಲುವಾಗಿ ಪಾಲ್ತೋ ಮಾತಾಡುದು, ನಗಸು ವಿಷಯ ಹಿಂಗೆಲ್ಲ ಬ್ಯಾಡಪ್ಪ ಅಂತೇಳಿ ಅಟ್ಟೆ ಮಾತಾಡಿನಿ. ನೀವೇನಾರು ನಗಸ್ತೀರಿ, ನೀವು ಪಾಲ್ತೋ ಮಾಡಕತ್ತೀರಿ ಅಂದಿನ? ಇಲ್ಲ. ಯಾವಾಗೂ ಹೊಟ್ಟಿ ಕಿಚ್ಚಿನ ಮ್ಯಾಳ ಹಂಗಿದ್ದಿತ್ತನ ಮುಗುಳ್ಯಾಳ ಮ್ಯಾಳ 4 ಕಿಲೋಮೀಟರ್ ಮುಂದೆ ಬರ್ತಿದ್ದಿಲ್ಲ. ಹೌದಿಲ್ಲ? ಇದು ನಿಮ್ಮ ತಲೆಯಾಗದವ.
ನಿಮ್ ಕೆಲವೊಂದು ಮಂದಿ ಏನು ತಲೆಯಾಗದಲ್ಲ ಅವನ್ ಹೊರಗ್ ಹಾಕ್ರಿ ಹೊರಗ್ ಹಾಕ್ರಿ ಮೊದಲು. ಹೌದಿಲ್ಲ ಮತ್ತ ನೀವು ಇಟ್ಕೊಳ್ರಿ ನಿಮ್ ವಿಚಾರದ ಇಟ್ಕೋರಿ. ಸಾಕ್ಷಾತ್ ಮಾಳಿಂಗರನ ಹಸ್ತ ಮುಗುಳ್ಯಾಳ ಮೇಳಿಗದ. ಹೌದಲ್ರಿಪ್ಪ. ಯಾರ ಬಂದು ಏನು ಮಾತಾಡ್ರು ಏನು ಮಾಡ್ಲಿಕ್ಕತ್ರು ಕೆಲಸ ಇಲ್ಲ, ಕೆಲಸ ಕೊಡುದಿಲ್ಲ. ಹೌದ್ರಿ. ಹೌದಿಲ್ಲ ನಾ ಅಂತೇಳಿ ಬಂದು ನಾ ಈ ದರೂರು ಸ್ಟೇಜ್ ಏರಿನಪ್ಪ ಅಂದ್ರ ಏರಿನಪ್ಪ ಅಂದ್ರ ಇದ್ರಾಗ ನಂದೇ ಊರಾಗತಿ. ಈ ಊರಾಗ ಬಳಗ ನಂದು ಬಹಳ ಅದ, ಪರಿಚಯ ಇದ್ದವ್ರು ಬಹಳ ಮಂದಿ ಅದಾರ. ನಾ ಅಂತೇಳಿ ಹಿಂಗ ಎದಿ ಸಟಿಸಿ ಬನ್ನಿ ಸ್ಟೇಜ್ ಇಳಿಗೊಡದ ಹಿಂಗ ಮಕ ಸಣ್ಣ ಆಗಿ ಹೋಗಿತ್ತೀವಿ ನಾವು. ಪೂರಾ ಡೌನ್ ಹಾಕದ. ಬ್ಯಾಟ್ರಿ ಚಾರ್ಜ್ ಇಳಿತೆ. ಹೌದಿಲ್ಲ 10 ಗಂಟೆ ದಿಮ್ ಹೊಡೆದಂಗಿದ್ರ ಮಂಗಳಾರತಿ ತಗೋಮಟ್ಟ ವಿಷಯ ಅದೇ ಗೊರ್ಸ್ನಾಗ ಊಟ ಹೊಡೆದಂಗ ವಿಷಯ ಇರಬೇಕು. ಹೊಡೆದಂಗಾಗಿರ್ಬೇಕು ವಿಷಯ ಹೌದಾ? ಎದರಾಗ ದಾನ ಧರ್ಮದ ವಿಷಯ ಹೌದ್ರಿಪ್ಪ. ಹೌದಿಲ್ಲ? ಅದಕ್ಕಾಗಿ ಮಾತು ಇರ್ಲಿ. ದಾನ ಧರ್ಮದ ಪಾಲ ಯಾರ್ಯಾರನ್ನ ಎಟ್ಟೆಟ್ರ ಮಟ್ಟಿಗೆ ಮಾತಾಡ್ಯಾರ ಅನ್ನುತ್ತದ ನಿಮ್ಮ ದೈವಕ ಕುಂಡದ ಬಂಧುಗಳೇ. ನಿಮ್ಮ ಊರಿಗೆ ಬಹಳ ಸಣ್ಣ ಉಳಿದೀನಿ. ನಾ ಮಾತನಾಡುವಂತ ಸಂದರ್ಭದಾಗ ನಿಮಗ ತಪ್ಪು ದೋಷಗಳ ವಿಷಯ ಕಂಡು ಬಂದ್ರು ಕೂಡ ತಪ್ಪನ್ನೋದು ಬದಿಗಿಡ್ರಿ, ಒಪ್ಪನ್ನೋದು ಮಾತ್ರ ಸ್ವೀಕಾರ ಮಾಡ್ರಿ ಅನ್ನುವಂತ ಮಾತನ್ನ ದೈವಕ್ಕೆ ಒಂದು ವಿನಂತಿ ಪೂರ್ವಕ ಕೇಳ್ಕೊಂಡು ಧರ್ಮದಿಂದ ನಡೆದಾರ ತಿಳ್ಕೊಂಡನೆ ರಾವಣ ಅಧರ್ಮದಿಂದ ಇದ್ದ ಲಂಕಾಪಟ್ಟಣ ನಾಶ ಆಯ್ತು. ಅದೇ ವಿಭೀಷಣ ಧರ್ಮದಿಂದ ಇದ್ದ ಆವಾಗ ರಾಮ ಆಗಿರ್ತಕ್ಕಂಥ ವಿಭೀಷಣಗನ ಲಂಕಾಧಿಪತಿಯನ್ನ ಮಾಡಿದ. ವಿಭೀಷಣನ ಹೆಂಡತಿ ಶರಮ ಅನ್ನುವಂತ ಹೆಣ್ಣುಮಗಳು ದೊಡ್ಡ ಮಹಾರಾಣಿಯಾದಳು. ಬಂಧುಗಳೇ, ಮಹಾರಾಣಿಯಾದಳು. ಇವರಲ್ಲಿ ಧರ್ಮ ಇತ್ತ ತಿಳ್ಕೊಂಡ ಲಂಕಾಪಟ್ಟಣದಾಗ ಅಧಿಕಾರ ಮಾಡ್ಲಿಕ್ಕತ್ರು. ಹಂಗ ನಾವು ಶಿವಸ್ಥಾನದಾಗ ಅಧಿಕಾರ ಮಾಡ್ಬೇಕಾರೆ ಮೊದಲು ನಮ್ಮಲ್ಲಿ ಧರ್ಮ ಬೇಕು. ಧರ್ಮ ಎತ್ತ ಬಂದ್ರೆ ಅಧಿಕಾರ ಚಲಾಯಿಸ್ಲಕ್ ಬರ್ತದ. ಬಂಧುಗಳೇ, ಅಧಿಕಾರ ಚಲಾಯಿಸ್ಲಕ್ ಬರ್ತದ, ಜಗಡೆ ಬರ್ಲಕ್ ಬರ್ತದ, ನುಡಿ ಹೇಳಕ್ ಬರ್ತದ. ಭಂಡಾರ ಹಣ್ಣಿ ಮೇಲೆ ಹಚ್ಚಿ ಹಾಡಿದ ಮಾತಾಡಿದ ನುಡಿಗಳ ಸತ್ಯ ಆಗ್ತಾವ. ಇದು ಧರ್ಮ ಇದ್ದಲ್ಲಿ ಮಾತ್ರ. ಒಂದು ಸಂದರ್ಭದ ಯಾನ ಮಾತಲ್ಲ ಅವಾಗಿರ್ತಿರ್ತಾವ. ಹೌದಿಲ್ಲ? ಮೊದಲು ನಮ್ಮಲ್ಲಿ ಧರ್ಮ ಹುಸಿ ಹೋಗಬಾರ್ದು ಅಂದ್ರ ನಮ್ಮ ಅಪ್ಪನ ಮಕ್ಕಳ ಭಂಡಾರ ಹಚ್ಚಿ ಹಾಡಿಕೆ ಮಾಡ್ಲಕತ್ತೀವ. ಸುಮ್ಮ ಮನೆ ಬಿಟ್ಟ ಮದುವೆ ಮಾಡ್ಕೊಂಡು ಹೋಗ್ಬಿಡುದು. ಹೌದಿಲ್ಲ? ಹೌದು, ನಾನು ಕಳಸ ಹೋದಿನಿ, ನೀ ನನ್ನ ಕಳಸ ಹೋದಿ. ಕರೆ ನೀ ಹೊಕ್ಕರ ಅಂದ್ರು ನಾ ಹೋಗುದಿಲ್ಲ. ಅಕ್ಕ ಮಾಯಕ್ಕ ಶಿವಸ್ಥಾನದಾಗ ಹ್ಯಾಂಗ ಅದಲ್ಲ ಹಂಗ ಕೆಲ್ಲಾಸುರ ದೈತ್ರಗಳ ಮರ್ದನ ಮಾಡ್ಕೊತ ಹಿಂಗೆ ಇರು ಮಗಳನ್ನ ಅದಕ್ಕ ಅನ್ನುವಂತ ಮಾತನ್ನ ಹೇಳಿ ಬಂಧುಗಳೇ, ಬಹಳ ಮಾತನಾಡ್ಲಾರ್ದನೆ ಒಂದ ಯಾನಿಪ್ಪ ಇರ್ಲಿ. ಯಾಕಂದ್ರೆ ಹೊತ್ತು ಮುಳುಗ್ಯದ. ಮತ್ತ ನಮ್ಮ ಹುಡುಗರ ಇನ್ನ ಮುದ್ದೆ ಬೇಡ. ಯಾಕಂದ್ರೆ ಬಿಜಾಪುರ ಬಸವನ ಬಾಗೇವಾಡಿಗೆ ಹುಡುಗರು ಹೋಗುವುದಾವ. ಬಂಧುಗಳೇ, ಒಂದ್ 5 ನುಡಿ ಚಾಲ ಹಾಡ್ತೀವಿ. ಎಲ್ಲಾ ನಿಮಗೆ ಬಿಟ್ಟದ ವಿಷಯ ಅನ್ನುವಂತ ತಿಳ್ಕೊಂಡಿರಿ. ಯಾರ ಎಟ್ಟೆಟ್ರ ಮಟ್ಟಿಗೆ ಮಾತಾಡ್ಯಾರ, ಯಾರ ಸೊಟ್ಟ ಮಾತಾಡ್ಯಾರ, ಯಾರ ಗಟ್ಟಿ ಮಾತಾಡ್ಯಾರ. ನಾ ಶ್ರೇಷ್ಠತೆ ಹೇಳಕತ್ತಿಲ್ಲ, ಅವ್ರ ಕನಿಷ್ಠತೆ ಹೇಳಕತ್ತಿಲ್ಲ. ಅವ್ರ ಶ್ರೇಷ್ಠತೆ ಹೇಳಕತ್ತಿಲ್ಲ, ನಾ ಕನಿಷ್ಠತೆ ಹೇಳಕತ್ತಿಲ್ಲ. ಕುಂತ ದೈದವ್ರ ತೂಕ ಮಾಡ್ಲಿಕ್ಕತ್ತೀರಿ. ತೂಕ ತಕ್ಕಡಿ ನಿಮ್ ಕೈಯಾಗ್ಯದಂದ್ರ ವಜ್ಜ ಯಾಕಡದ ನೀವೇ ವಿಚಾರ ಮಾಡುದು ಅನ್ನುವಂತ ನಿಮ್ಮಟ್ಟ ಬಹಳ ದೊಡ್ಡವ್ರಿಲ್ಲ ಸಣ್ಣವರು ಅನ್ನುವಂತ ಮಾತನ್ನ ಹೇಳಿ ಒಂದ್ 4 ನುಡಿ ಚಾಲ ಹಾಡಿ ಪಾಳೆಕ ಇರ್ಲಿ. ಯಾಕಂದ್ರೆ ಹೊಸದಾಗ ಹಾಡ, ಯಾಕಂದ್ರೆ ತಪ್ಪಿರ ದಯವಿಟ್ಟು ಬಂಧುಗಳಿಗೆ ಕ್ಷಮೆ ಇರಬೇಕು. ನಾ ಯಾವಾಗ ಫಸ್ಟ್ಗೆ ಹಾಡ್ಲಿಕ್ಕತ್ತಿಲ್ಲ ಅವಾಗ ಬರೆದಿರ್ತಕ್ಕಂಥ ಪದ್ಯದು. ಹೌದಿಲ್ಲ? ಅದಕ್ಕಾಗಿ ಸಾಣದ 5 ನುಡಿ ಚಾಲ ಹೊಸ. ಯಾಕಂದ್ರೆ ಬಾಳ ಹಳಿದಾಗ್ಯದ, ಆದ್ರೂ ಕೂಡ ಈಗ ಹೊಸ ಅದ ನಮಗ ಮಾತನ್ನ ಹೇಳಿ 4 ನುಡಿ ಚಾಲ. ಹೌದೌದ್ರಿ.